ಹಲೋ ನಮಸ್ತೆ ಮಿತ್ರರೇ. ವಾತಾವರಣ ಬದಲಾಗ್ತಾ ಇದೆ, ರೋಗಗಳ ಬಾಧೆ ಜಾಸ್ತಿ ಆಗ್ತಾಯಿದೆ. ಈಗ ನಿಮ್ಮಲ್ಲಿ ಇದು ಅರಿವಿದೆಯಾ? ಯಾರಿಗಾದ್ರೂ ಮಾಹಿತಿ ಇದ್ದರೆ ನೋಡಿ, ಯೋಚನೆ ಮಾಡಿ. ಫಸ್ಟ್ ಟೈಮ್ ಈ ಥರ ಬೆಳೆಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಡಿದ್ಮೇಲೆ ಪ್ಲ್ಯಾಂಟ್ ಪ್ರೊಟೆಕ್ಷನ್, ರೋಗಗಳಿಗೆ ಔಷಧಿಗಳು ಹೊಡೆಯೋದು ಅಂತ ಯಾವಾಗ ಪ್ರಾರಂಭ ಆಯಿತು, ಯಾವ ಔಷಧಿನ ಬಳಸಲಾಯಿತು ಅನ್ನೋದೇನಾದರೂ ಹಿಡಿದೆಯಾ? ಖಂಡಿತ ಅನೇಕರಿಗೆ ಮಾಹಿತಿ ಇರಲ್ಲ. ಸುಮಾರು 1800ರ ಮಧ್ಯಭಾಗದಲ್ಲಿ ಶುರುವಾಗಿದ್ದು, ತುಂಬ ಪ್ರಪ್ರಥಮವಾಗಿ ಬಳಸಿದ್ದು ಮುಖ್ಯವಾಗಿ ಎರಡು, ಒಂದು ಕಾಪರ್, ಇನ್ನೊಂದು ಸಲ್ಫರ್. ಇವುಗಳನ್ನು ರೋಗ ನಿವಾರಣೆ ಮಾಡಲಿಕ್ಕೆ ಬಳಸಲಾಯಿತು. ಇಂದಿಗೂ ಕಾಪರನ್ನು ನಾವು ದಿನನಿತ್ಯ ನಮ್ಮ ಪ್ಲ್ಯಾಂಟ್ ಪ್ರೊಟೆಕ್ಷನಲ್ಲಿ ವಿವಿಧ ಬೆಳೆಗಳಲ್ಲಿ ಬಳಸ್ತಲೇ ಬಂದಿದ್ದೀವಿ. ಇದಕ್ಕೆ ಕಾರಣ ಇರತಕ್ಕಂಥದ್ದು ಕಾಪರ್ನ ವಿಶೇಷತೆಗಳು ಏನಂತಂದರೆ, ಇದೊಂದು ಕಾರ್ಯವ್ಯಾಪ್ತಿ ಏನಿದೆ, ಇದು ವಿಶಾಲ ಶ್ರೇಣಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಆಫ್ ಆ್ಯಕ್ಟಿವಿಟಿ. ಹಾಗೆಯೇ ಪದೇ ಪದೇ ಉಂಟಾಗ್ತಕ್ಕಂಥ ಈ ತೇವಾಂಶ ಕೂಡಿದ ವಾತಾವರಣದಲ್ಲಿ ಬೆಳೆಗಳಿಗೆ ರಕ್ಷಣೆ ಕೊಡುತ್ತೆ. ಹಾಗೆಯೇ ಕಡಿಮೆ ಬೆಲೆಯಲ್ಲಿ ವರ್ಕೌಟ್ ಆಗತಕ್ಕಂಥ ಒಂದು ಫಂಗಿಸೈಡ್ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್. ನೋಡಿ, ಇದನ್ನು ಸಸ್ಯ ಸಂರಕ್ಷಣೆಗೆ ಅಂತ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದು ಬೋರ್ಡೋ ದ್ರಾವಣನ ತಯಾರಿಸೋದ್ರ ಮುಖಾಂತರ. ಸುಣ್ಣದ ಜೊತೆ ಕಾಪರ್ ಸಲ್ಫೇಟನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಮಿಶ್ರ ಮಾಡಿ ಬಳಸಲಾಗ್ತಾಯಿತ್ತು. ಇದು ಅನೇಕ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ರೋಗಗಳ ವಿರುದ್ಧ ಬಳಸಲಾಗ್ತಾಯಿತ್ತು. ಆದರೆ ಇದರಲ್ಲಿ ಕೆಲವು ನ್ಯೂನತೆಗಳಿದ್ವು. ಏನಂದರೆ, ಇದನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲೇ ಮಿಶ್ರ ಮಾಡಬೇಕಾಗಿತ್ತು. ಈ ಘಟಕಗಳೇನಿದೆ ನಾನು ಹೇಳಿದ್ದು ಅದನ್ನು. ಹಾಗೆ ಆ ಒಂದು ಪಾತ್ರೆ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಸ್ಪ್ರೇ ಮಾಡ್ತಕ್ಕಂಥ ಇದನ್ನು ನಿರಂತರವಾಗಿ ನಾವು ಅಲ್ಲಾಡಿಸ್ತಲೇ ಇರಬೇಕಾಗಿತ್ತು. ಇಲ್ಲಾಂದರೆ ಅದು ಪ್ರೆಸಿಪಿಟೇಟಾಗಿ ಕೂತ್ಕೊಳ್ಳೋದು ಟ್ಯಾಂಕ್ ಕೆಳಗಡೆ ಅಥವಾ ನಾಜಲ್ನಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿದೆ. ಹಾಗೆಯೇ ಸ್ಪ್ರೇ ಮಾಡೋ ಸಮಯದಲ್ಲಿ ಮಾತ್ರ ಇದನ್ನು ತಯಾರಿಸ್ಕೊಳ್ಳಬೇಕಾಗುತ್ತೆ. ಅಡ್ವಾನ್ಸಾಗಿ ತಯಾರು ಮಾಡಿಟ್ಟು ಬಳಸಲಿಕ್ಕಾಗಲ್ಲ. ಇದು ಹಾಗೆ ಇಟ್ಟರೆ ತಯಾರಿಸಿಬಿಟ್ಟು ಮಿಶ್ರಣ ಕೆಟ್ಟು ಹೋಗುತ್ತೆ. ಹಾಗೆಯೇ ಇದು ಸ್ವಲ್ಪ ಅಳತೆ ಮೀರಿದೆ, ಪ್ರಮಾಣದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಬೆಳೆಗಳಲ್ಲಿ, ಅದರಲ್ಲೂ ಜುವನೈಲ್ ಪ್ಲಾಂಟ್ ಟಿಶ್ಯೂಸ್ ಅಂತ ಕರಿತೀವಿ, ಬೆಳವಣಿಗೆ ಹಂತದಲ್ಲಿರುವ ಟಿಶ್ಯೂಗಳಿಗೆ ಹಾನಿಕಾರ ಆಗುವ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಈ ಕಾಪರ್ನ ಅತ್ಯದ್ಭುತವಾದ ರೋಗ ತಡೆಗಟ್ಟುವ ಗುಣಗಳಿಂದಾಗಿ ಇದನ್ನು ಬಳಸಲೇಬೇಕಾಗಿತ್ತು. ಬಳಸ್ತಾ ಇದ್ರಲ್ಲ, ಬೇರೆ ಬೇರೆ ರೂಪದಲ್ಲಿ ಬಳಸೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಾಪರ್ ಸಲ್ಫೇಟ್ ಆಗಿರ್ಬೋದು, ಕಾಪರ್ ಆಕ್ಸಿಕ್ಲೋರೈಡ್ ಆಗಿರ್ಬೋದು, ಕಾಪರ್ ಹೈಡ್ರಾಕ್ಸೈಡು, ನಿಮ್ಗೆ ಗೊತ್ತಿದೆ, COC, ಬ್ಲೈಟ್ಯಾಕ್ಸು, ಇನ್ನಿತರ ಇದು ಬರ್ತದೆ. ಕಾಪರ್ ಹೈಡ್ರಾಕ್ಸೈಡ್ ಬಂದರೆ ಕೋಸೈಡ್ 2000, ಕೋಸೈಡ್ 3000, ಈ ರೀತಿ ಅನೇಕವಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಬಳಸ್ಕೊಂಡು ಬರ್ತಲೇ ಇದ್ದೀವಿ. ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದಾಗ ಈ ಕಾಪರ್ ಅಂಶ ಅನೇಕ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಗೆ ಹಾನಿ ಉಂಟು ಮಾಡುತ್ತೆ, ಅದನ್ನು ಹರಡೋ ರೋಗಗಳನ್ನು ತಡೆಗಟ್ಟುತ್ತೆ. ಬಟ್ ಕಾಪರ್ ಅಟ್ ಮಾಡರೇಟ್ ಆ್ಯಂಡ್ ಹೈ ಡೋಸಸ್ ಮೇ ಬಿ ಟಾಕ್ಸಿಕ್ ಟು ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಅಳತೆ ಮೀರಿದ್ರೂ ಕೂಡ ಇದು ಸಸ್ಯಗಳಿಗೆ ಹಾನಿಕಾರಕ ಆಗುತ್ತೆ, ಫೈಟೋಟಾಕ್ಸಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಎಷ್ಟೇ ರೋಗ ನಿವಾರಣೆ ಮಾಡೋ ಗುಣಗಳಿದ್ದರೂ ಕೂಡ ಕಾಪರ್ ಸ್ವಲ್ಪ ಅಳತೆ ಮೀರಿದ್ರೂ ಬೆಳೆಗಳಿಗೆ ತೊಂದರೆ ಆಗೋ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಈ ಏನೆಲ್ಲ ಹೆಸರಿಸ್ತೆ ಈ ವಿವಿಧ ಕಾಪರ್ ಫಂಗಿಸೈಡ್ಗಳು ಸೇಫಾಗಿ ಬೆಳೆಗಳಿಗೆ ತೊಂದರೆ ಮಾಡದ ರೀತಿಯಲ್ಲಿ ರೋಗ ನಿವಾರಣೆ ಮಾಡಬೇಕಂದ್ರೆ ಈ ಔಷಧಿಗಳಲ್ಲಿ ಏನಿರುತ್ತೆ ಕಾಪರ್ ಘಟಕ, ಇದು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಇರಬೇಕಾಗ್ತದೆ. ಪಾರ್ಟಿಕಲ್ ಸೈಜು ಕಡಿಮೆ ಆದಷ್ಟು ಸೇಫ್ಟಿ ಹೆಚ್ಚುತ್ತೆ, ಎಫಿಷಿಯನ್ಸಿ, ಅದರ ರೋಗ ನಿವಾರಣೆ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮೊಟ್ಟ ಮೊದಲ ಬಾರಿಗೆ ಕಾಪರ್ ಫಂಗಿಸೈಡು, ಕಾಪರ್ನ ಲಿಕ್ವಿಡ್ ರೂಪದಲ್ಲಿ, ದ್ರವ ರೂಪದಲ್ಲಿ ಭಾರತದ ಮಾರುಕಟ್ಟೆಗೆ ಪರಿಚಯ ಮಾಡಲಾಗಿದೆ. ಇದನ್ನು ತಂದಿರತಕ್ಕಂಥವರು ಸಿಂಜೆಂಟಾ ಗ್ರೂಪ್ನ ಇನ್ನೊಂದು ಅಂಗಸಂಸ್ಥೆ ಏನಿದೆ, ಮಲ್ಟಿನ್ಯಾಷನಲ್ ಕಂಪ್ನಿನೇ ಇದನ್ನು, ಅಡಾಮಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಯಾವುದದು ಪ್ರಾಡಕ್ಟು? ಇದು ನೋಡಿ, ಮಾಸ್ಟರ್ ಕ್ರಾಪ್ ಅಂತ ಹೇಳ್ಬಿಟ್ಟು, ಮಾಸ್ಟರ್ ಕಾಪ್ ಅಂತ ಇದು. ಸೊ ಇದರ ವಿಶೇಷತೆಗಳೇನು, ಇದು ಹೇಗೆ ಇಲ್ಲಿವರೆಗೂ ಇರತಕ್ಕಂಥ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ಗೂ ಇದಕ್ಕೂ ಏನು
ವಿಶೇಷತೆಗಳು, ವ್ಯತ್ಯಾಸಗಳು ಹೇಗೆ ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದರಿಂದ ನಾವು ಗರಿಷ್ಠ ಮಟ್ಟದಲ್ಲಿ ಬೆನಿಫಿಟ್ ಪಡ್ಕೋಬೇಕು ಅಂದರೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ರೈತನಾಗಿ ಇದು ನನಗೆ ಅವಶ್ಯಕತೆ ಇದೆ. ನೋಡಿ, ಇದರಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ, ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ 23.99% ಇದೆ ಸ್ನೇಹಿತರೆ. ಸೊ ಅಂದರೆ ಇದನ್ನು ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಇದು 6% ಕಾಪರ್ ಮೆಟಲ್ ಇದೆ ಅಂತ ಹೇಳ್ಬೋದು. ಇದು ಫಾರ್ಮುಲೇಷನ್ ಟೈಪ್, ವಿವಿಧ ಫಾರ್ಮುಲೇಷನ್ ಟೈಪ್ಗಳು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಆ ವಿಡಿಯೋ ನೋಡಿದರೆ ಮಾಹಿತಿ ಸಿಗುತ್ತೆ ಫಾರ್ಮುಲೇಷನ್ ಟೈಪ್ ಬಗ್ಗೆ. ಇದು SC ಫಾರ್ಮುಲೇಷನ್ ಅಂದರೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್. ಏನು ಇದರ ವಿಶೇಷತೆಗಳಾಗಿದ್ದರೆ, ಲಿಕ್ವಿಡ್ ಫಾರ್ಮಲ್ಲಿದೆ, SC ಫಾರ್ಮುಲೇಷನಲ್ಲಿದೆ. ನಾವು ಈಗಾಗಲೇ ಬಳಸ್ತಾ ಇದ್ದೀವಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ಬರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲೂ ಕಾಪರ್ನ ಅಪ್ಗ್ರೇಡ್ ಮಾಡಿಕೊಂಡು ಹೊಸ ಹೊಸ ಪ್ರಾಡಕ್ಟ್ಗಳಿಗೆ ಬಂತಲ್ಲ, ಅದರಲ್ಲಿ ಏನು ನ್ಯೂನತೆ ಇತ್ತು ಅದನ್ನು ಸರಿಪಡಿಸ್ಕೊಂಡು ಇನ್ನೊಂದು ಹೊಸ ಪ್ರಾಡಕ್ಟ್ ಬರ್ತಾ ಹೋಯಿತು. ನೋಡಿ, ಈಗ ಕಾಪರ್ ಸಲ್ಫೇಟ್ ಇದ್ದಿದ್ದು ಕಾಪರ್ ಆಕ್ಸಿಕ್ಲೋರೈಡ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಕಾಪರ್ ಹೈಡ್ರಾಕ್ಸೈಡ್, ಕೋಸೈಡ್ 2000, ಕೋಸೈಡ್ 3000, ಎಲ್ಲದರಲ್ಲೂ ಪಾರ್ಟಿಕಲ್ ಸೈಜ್ನ ಕಡಿಮೆ ಮಾಡ್ಕೊತ ಬರಲಾಯಿತು. ಪ್ರತಿಯೊಂದರಲ್ಲೂ ಕಾಪರ್ ಕಣಗಳೇನಿದೆ, ಅಯಾನುಗಳು, ಅದರ ಗಾತ್ರ, ಇದರಲ್ಲಿ ಮಾಸ್ಟರ್ ಕಾಪ್ನಲ್ಲಿರ್ತಕ್ಕಂಥ ಈ ಕಣಗಳ ಗಾತ್ರ ಅತ್ಯಂತ ಚಿಕ್ಕದಾಗಿರುತ್ತೆ. ಹಾಗಾಗಿ ಎಲೆಯ ಹೊರಪದರ ಕ್ಯೂಟಿಕಲ್ ಏನಿದೆ ಅದರ ಮುಖಾಂತರ ಹೀರುವಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಹೀಗಾಗಿ ಸ್ವಾಭಾವಿಕವಾಗಿಯೇ ಹೆಚ್ಚಿನ ದಕ್ಷತೆ ಕೊಡುತ್ತೆ. ಇದರ ರೋಗ ನಿವಾರಣೆ ಮಾಡ್ತಕ್ಕಂಥ ದಕ್ಷತೆ ಹೆಚ್ಚಾಗುತ್ತೆ. ಇದು ರೋಗಗಳ ನಿರ್ವಹಣೆಯಲ್ಲಿ ಹೆಚ್ಚು ಸಹಕಾರಿಯಾಗಿರುತ್ತೆ. ಕಣಗಳದ ಗಾತ್ರ ದೊಡ್ಡದಾದಾಗ ಹೀರುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ, ಎಲೆ ಮೇಲೆ ಶೇಷಾಂಶ ಉಳಿಸ್ಕೊಳ್ಳೋ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ಪಾರ್ಟಿಕಲ್ ಸೈಜ್ ಕಡಿಮೆ ಆಯಿತು ಅಂದರೆ ಈ ಎಲೆಗಳ ಮೇಲೆ ಕಾಂಟ್ಯಾಕ್ಟ್ ಏರಿಯಾಗಳು ಜಾಸ್ತಿ ಆಗುತ್ತೆ. ದೊಡ್ಡ ಪಾರ್ಟಿಕಲ್ ಹೀಗೆ ಕೂತ್ಕೊಳ್ಳೋದ್ರ ಬದಲು ಸಣ್ಣ ಪಾರ್ಟಿಕಲ್ ಹೀಗೆ ಕೂತ್ಕೊಳ್ತಾ ಹೋಗುತ್ತಲ್ಲ, ಕಾಂಟ್ಯಾಕ್ಟ್ ಏರಿಯಾ ಹೆಚ್ಚಾಗುತ್ತೆ, ಪೆನೆಟ್ರೇಷನ್ ಹೆಚ್ಚಾಗ್ತದೆ. ಅಂದರೆ ಅಡೆರೆನ್ಸ್ ಅಂಟ್ಕೊಳ್ಳೋದು ಮತ್ತು ಪೆನೆಟ್ರೇಷನ್ ಅಂತ ಏನು ಹೇಳ್ತೀವಿ, ಹೀರ್ಕೊಳ್ಳೋದು, ಹಾಗೆ ರಿಟೆನ್ಷನ್ ಉಳ್ಕೊಳ್ಳೋ ಪ್ರಮಾಣ ಎಲ್ಲ ಹೆಚ್ಚಾಗುತ್ತೆ. ಹಾಗೆಯೇ ನೀವು ಗಮನಿಸಿರ್ತೀರಿ, ಕೆಲವರು ಹೇಳ್ತಲಿರ್ತೀರಿ, ಮಳೆ ಬರ್ತಾಯಿದೆ, ವಾತಾವರಣ ಚೆನ್ನಾಗಿಲ್ಲ, ಪೌಡ್ರ್ ಕುಂಡ್ರಿಸ್ಬೇಕು ಅಂತ. ಎಲೆಗಳ ಮೇಲೆ ಕಾಣೋ ರೀತಿಯಲ್ಲಿ ಆ್ಯಕ್ಚುಲಿ ಗೊತ್ತಿಲ್ವ ನೋಡಿ, ಈ ರೀತಿ ಔಷಧಿ ಹೊಡೆದಾಗ ಎಲೆಗಳ ಮೇಲಾಗಲಿ, ಫಸಲಿನ ಮೇಲೆ, ಹಣ್ಣು ಕಾಯಿಗಳ ಮೇಲೆ ಅಲ್ಲಿ ಕೂತ್ಕೊಂಡಾಗ ಅದು ಬ್ಲಾಕ್ ಮಾಡುತ್ತೆ. ಈಗ ಎಲೆಗಳ ಮೇಲೆ ಬಣ್ಣ ಕೂತ್ಕೊಂಡಾಗ ಅಲ್ಲಿ ನಿಮಗೆ ಹಸಿರಿನ ಭಾಗ ಬ್ಲಾಕ್ ಆಗುತ್ತೆ, ಹಸಿರು ಭಾಗ ಕಡಿಮೆ ಆಗುತ್ತೆ, ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಆಗುತ್ತೆ. ಹಣ್ಣು ಕಾಯಿಗಳ ಮೇಲೆ ಈ ಶೇಷಾಂಶ ಕೂತ್ಕೊಂಡಾಗ ಅದರ ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗುತ್ತೆ, ಮಾರ್ಕೆಟಬಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಗ್ರಾಹಕರು ಹಿಂಜರಿತಾರೆ ಅದು ಪೌಡ್ರ್ ಕೋಟಿಂಗ್ ಎಲ್ಲ ಇರೋದರಿಂದ. ಸೊ ನೀವು ಲಿಕ್ವಿಡ್ ಫಾರ್ಮುಲೇಷನ್ ಉಪಯೋಗಿಸೋದ್ರಿಂದ ಈ ಸಮಸ್ಯೆಗಳು ಇರೋದಿಲ್ಲ, ಶೇಷಾಂಶ ಉಳ್ಕೊಳ್ಳೋದಿಲ್ಲ, ಹೆಚ್ಚಿನ ಭಾಗ ಹೀರಲ್ಪಡುತ್ತೆ. ಆಲ್ಮೋಸ್ಟ್ ಬೇರೆ ಪ್ರಾಡಕ್ಟು ಲಿಕ್ವಿಡ್ ಪೌಡ್ರ್ ಫಾರ್ಮಲ್ಲಿರೋದು ಮ್ಯಾಕ್ಸಿಮಮ್ ಅಂದರೆ 17% ಹೀರಲ್ಪಟ್ಟರೆ ಇದು 98% ಹೀರಲ್ಪಡುತ್ತೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಹಾಗಾಗಿ ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ಹೀಗಾಗಿ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ, ಗಿಡಗಳ ಅಭಿವೃದ್ಧಿ ಹೆಚ್ಚಾಗುತ್ತೆ. ಹಾಗೆ ಉತ್ಪನ್ನದ ಮಾರುಕಟ್ಟೆ ಗುಣಮಟ್ಟ ಏನಿದೆಯಲ್ಲ ಅದು ಹೆಚ್ಚಾಗುತ್ತೆ ಶೇಷಾಂಶ ಕೂತ್ಕೊಳ್ಳದೆ ಇರೋದರಿಂದ. ಹಾಗೆಯೇ ಈಗ ಹೀರಿಕೊಳ್ಳುವ ಪ್ರಮಾಣ ಹೆಚ್ಚಾಗ್ತದೆ ಅಂತ ಹೇಳಿದೆ ನಾನು. ಹಾಗೆಯೇ ಪ್ರಮಾಣ ಅಷ್ಟೇ ಅಲ್ಲ, ಹೀರಿಕೊಳ್ಳುವ ವೇಗನೂ ಹೆಚ್ಚಾಗುತ್ತೆ. ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳೋದ್ರಿಂದ ಇದು ನಿಮಗೆ ಅಕಸ್ಮಾತ್ ಮಳೆ ಬಂತು, ಆ ತೊಯ್ದು ಹೋಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ನಂಬರ್ ಆಫ್ ಸ್ಪ್ರೇಸ್ ಮತ್ತೆ ಪದೇ ಪದೇ ಸ್ಪ್ರೇ ಮಾಡುವ ಸಂಭವ ಕಡಿಮೆ ಆಗುತ್ತೆ ಸ್ನೇಹಿತರೆ. ಪುನಃ ಸಿಂಪಡಿಸಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಹಾಗಾಗಿಯೇ ಸ್ವಾಭಾವಿಕವಾಗಿ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಹಾಗೆಯೇ ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗೋದ್ರಿಂದ ಸ್ಪ್ರೇ ನಾಜಲ್ಗಳಾಗಲಿ ಕಟ್ಕೊಳ್ಳೋದಿಲ್ಲ. ಈ ಸ್ಪ್ರೇ ಡ್ರಮ್ ಏನು ಕಲಿಸಿರ್ತೀರಿ ಅದರ ತಳದಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ, ಡಿಪಾಸಿಟ್ ಆಗೋಲ್ಲ, ಸೆಡಿಮೆಂಟೇಷನ್ ಆಗೋದಿಲ್ಲ. ನಾವು ಬಳಸಿದ ಎಲ್ಲ ಔಷಧಿಗಳು ಬೆಳೆಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಇದರ ವಿಶೇಷತೆ ಏನಂದರೆ ಇದರ ಟ್ರಾನ್ಸ್ಲ್ಯಾಮಿನಾರ್ ಮೂಮೆಂಟ್. ಅಂದರೆ ನಾವು ಸ್ಪ್ರೇ ಮಾಡಿದಾಗ ಎಲೆಗಳ ಮೇಲ್ಭಾಗಕ್ಕೆ ಕವರ್ ಆಗೋ ಸಾಧ್ಯತೆಯೇ ಹೆಚ್ಚು. ಮೇಲ್ಭಾಗ ಏನಿದೆ ಅದು ಅಪ್ಪರ್ ಅಡಾಕ್ಸಿಯಲ್ ಸೈಡ್ ಅಂತ ಕರಿತೀವಿ. ಅದು ಕ್ಸೈಲಮ್ ಮುಖಾಂತರ ಇದು ಸ್ಪ್ರೇ ಮಾಡಿದ ಮೇಲೆ ಎಲೆಯ ಕೆಳಭಾಗಕ್ಕೆ ಲೋಯರ್ ಸರ್ಫೇಸ್ಗೆ ಅಬಾಕ್ಸಿಯಲ್ ಸೈಡ್ಗೆ ರೀಚ್ ಆಗುತ್ತೆ.
ನೀವು ವಿಶೇಷವಾಗಿ ಕೆಲವು ರೋಗಾಣುಗಳು, ಡೌನಿ ಮಿಲ್ಡ್ಯೂ ರೋಗಾಣುಗಳು ಎಲೆಯ ಕೆಳಭಾಗದಲ್ಲೇ ವೈಟ್ ಪೌಡ್ರಿ ಮಾಸಸ್ ಆಗಿರುತ್ತೆ ನೋಡಿ, ಅದು ಇಲ್ಲಿ ರೀಚ್ ಆಗೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಡೌನಿ ಮಿಲ್ಡ್ಯೂ ರೋಗ ಹತೋಟಿ ಸಾಧ್ಯ ಆಗುತ್ತೆ. ಹಾಗೆ ತಿಳ್ಕೊಳ್ತಾ ಹೋದರೆ ಈ ರೋಗಾಣುಗಳನ್ನು ಇದು ಹೇಗೆ ನಾಶಪಡಿಸುತ್ತೆ ಅಂತ ತಿಳ್ಕೊಬೇಕಿದು. ವಿಶೇಷತೆಗಳಿದಾದಮೇಲೆ ಇದರ ಕ್ರಿಯಾವಿಧಾನ ಏನು, ಮೋಡ್ ಆಫ್ ಆ್ಯಕ್ಷನ್ ಯಾವ ರೀತಿ ಇರುತ್ತೆ ನೋಡಿ. ಇದರಲ್ಲಿರ್ತಕ್ಕಂಥ ಕಾಪರ್ ಅಯಾನುಗಳೇನಿದೆ ಇವು ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಫಂಗಸ್ಸುಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಜೀವಕೋಶಗಳ ಪ್ರೋಟೀನ್ಗಳನ್ನು ದುರ್ಬಲಗೊಳಿಸುತ್ತವೆ. ಹಾಗೆಯೇ ಕಿಣ್ವ ವ್ಯವಸ್ಥೆ ಇರುತ್ತಲ್ಲ ಅದನ್ನು ನಿಷ್ಕ್ರಿಯಗೊಳಿಸುತ್ತೆ ಸ್ನೇಹಿತರೆ. ಹಾಗೆ ಮತ್ತು ಜೀವಕೋಶದ ಪೊರೆ ಸಂಪೂರ್ಣವಾಗಿ ನಾಶವಾಗಿ ಸೈಟೋಪ್ಲಾಸಮ್ ನಷ್ಟ ಆಗುತ್ತೆ. ಯಾವುದು ರೋಗಾಣುಗಳು ಇರುತ್ತಲ್ಲ ಅವುಗಳಲ್ಲಿರ್ತಕ್ಕಂಥದ್ದು. ಹಾಗೆಯೇ ಜೀನೋಮಿಕ್ ಮತ್ತು ಪ್ಲಾಸ್ಮಿಡ್ DNA ಇದೆಯಲ್ಲ ಅದು ಸಂಪೂರ್ಣವಾಗಿ ಡಿಗ್ರೇಡ್ ಆಗುತ್ತೆ, ಅಂದರೆ ಕ್ಷೀಣಿಸುತ್ತೆ. ಈ ಥರದಲ್ಲಿ ರೋಗಾಣುಗಳನ್ನು ನಾಶ ಮಾಡಿ ರೋಗಾಣುಗಳ ರೋಗ ಹರಡುವ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತೆ. ಇತರೆ ಫಂಗಿಸೈಡ್, ಕಾಪರ್ ಬೇಸ್ಡ್ ಫಂಗಿಸೈಡ್ ಹೋಲಿಸಿದಾಗ ಹೀರುವಿಕೆ ಪ್ರಮಾಣ, ಹೀರುವಿಕೆಯ ವೇಗ, ರೋಗವನ್ನು ತಡೆಗಟ್ಟುವ ಸಾಮರ್ಥ್ಯ ಎಲ್ಲವೂ ಹೆಚ್ಚಿದೆ ಇದರಲ್ಲಿ. ಹಾಗೆಯೇ ಇದರ ಇನ್ನೊಂದು ವಿಶೇಷತೆ OMRI ಅಂತ ಇದೆ, ಅಮೇರಿಕಾದಲ್ಲಿರ್ತಕ್ಕಂಥದ್ದು, ಆರ್ಗ್ಯಾನಿಕ್ ಮೆಟೀರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದರಲ್ಲಿ ಇದನ್ನು ಲಿಸ್ಟ್ ಮಾಡಲಾಗಿದೆ. ಹಾಗೆಯೇ ಸ್ನೇಹಿತರೆ, ಈ ಮಧ್ಯದಲ್ಲಿ ಒಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಈಗ ಕಾಲ್ ಬರ್ತಾ ಇರೋದು ಎಷ್ಟು ಕಾಲ್ ಬರ್ತಿದೆ ಅಲ್ವಾ, ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ನನಗೇನಿದ್ರು 9:30 ಮೇಲೆ ಕಾಲ್ ಮಾಡಿ ಅಂತ. ಹಾಗೆಯೇ ಕಾಲ್ ಮಾಡಿದವರು ನೋಡಿ, ನೀವು ವಿಡಿಯೋದಲ್ಲಿ ಸಿಗೋ ಮಾಹಿತಿ ಬಗ್ಗೆನೇ 190 ಜನ ಪ್ರಶ್ನೆಗಳನ್ನು ಕೇಳ್ತಿರ್ತೀರಿ. ಈಗ ಬೆಳಿಗ್ಗೆ ಒಂದು ಕಾಲ್ ಬಂದಿತ್ತು, ಈ ಥರ ಇದೆ ಹಿಂಗೆ ಲಕ್ಷಣಗಳೆಲ್ಲ ಅಂತ, ವೈರಸ್ ವಿಡಿಯೋ ಇದೆ ಟೊಮಾಟೋದಲ್ಲ, ವಿಡಿಯೋದಲ್ಲಿ ಮಾಹಿತಿ ಇದೆ ಅಂತ. ಹಾಗಿದ್ರೆ ಏನು ಮಾಡ್ಬೇಕು ಸರ್, ಏನು ಹೊಡಿಬೇಕು ಸರ್ ಮತ್ತು ಕೇಳ್ತಾರೆ. ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ರೋಗ ವಾಸಿ ಆಗೋದಿಲ್ಲ, ಯಾವ ರೀತಿ ಮಾಡಬೇಕು ಎಲ್ಲ ಅಂಶಗಳು ಅಲ್ಲಿದೆ. ಸೊ ಹೀಗಿದ್ದಾಗ ಈ ಫೋನ್ ರಿಸೀವ್ ಮಾಡಿ ಉತ್ತರ ಹೇಳಬೇಕು ಅನ್ನೋ ಆಸಕ್ತಿನೂ ಕಡಿಮೆ ಆಗ್ತಾ ಬರ್ತಾ ಇದೆ ನನಗೆ. ವಿಡಿಯೋದಲ್ಲಿ ಇಲ್ಲದೇ ಇರೋ ಮಾಹಿತಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರೆ ಖಂಡಿತವಾಗ್ಲೂ ಉತ್ತರಿಸ್ತೀನಿ ಸ್ನೇಹಿತರೆ. ಹಾಗೆಯೇ ವ್ಯಾಟ್ಸಪ್ಪಲ್ಲಿ ಫೋಟೋ ಸುಮ್ಮನೆ ಫೋಟೋ ಕಳಿಸ್ಬಿಡ್ತೀರಿ, ಏನೂ ಮಾಹಿತಿ ಇರೋದಿಲ್ಲ, ನಾನು ಏನೇ ಉತ್ತರ ಹೇಳಲಿಕ್ಕಾಗುತ್ತೆ. ಅದ್ರ ಜೊತೆಗೇ ಇನ್ನೊಂದು ಮನವಿ, ನಾನು ವ್ಯಾಟ್ಸಪ್ ಗ್ರೂಪ್ ಏನಿತ್ತು ಅದನ್ನು ನಿಲ್ಲಿಸ್ತಾ ಇದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ತಾಯಿಲ್ಲ. ನನಗೆ ಸಮಯ ಕೊಡೋಕ್ಕಾಗ್ತಾಯಿಲ್ಲ, ರಾತ್ರಿ ತುಂಬ ಹೊತ್ತಾಗ್ತಾಯಿದೆ, ನಿದ್ದೆ ಮಾಡಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಬೇರೆ ಕೆಲಸಗಳು, ನನ್ನ ವೀಡಿಯೋ ಮಾಡೋದ್ರ ಬಗ್ಗೆ, ನನ್ನ ಫೀಲ್ಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಇನ್ನೂ ನಿರಂತರವಾಗಿ, ಬಟ್ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ಮ ಜೊತೆ ಸಂವಾದ ಮಾಡುವ ಒಂದು ಸಾಧ್ಯತೆಯನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ಸೊ ವಾರದ ಅಂತರದಲ್ಲಿ ಏನಾದರೂ ಲೈವ್ ವೆಬಿನಾರ್ ಥರದಲ್ಲಿ ಅಲ್ಲಿ ನೇರವಾಗಿ ನಿಮ್ಮೊಂದಿಗೆ ಸಂವಾದ ಮಾಡಿ ಪ್ರಶ್ನೆಗೆ ಉತ್ತರ ಕೊಡೋದು, ಪ್ರಾಡಕ್ಟ್ ಬಗ್ಗೆ ಮಾಹಿತಿ, ರೋಗದ ಬಗ್ಗೆ ಮಾಹಿತಿ ಕೊಡೋದು, ಇದನ್ನು ಹಂಚಿಕೊಳ್ಳುವ ಒಂದು ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀವಿ. ಮುಂದಿನ 2 ವಾರಗಳಲ್ಲಿ ಅದು ವ್ಯವಸ್ಥೆ ಬರುತ್ತೆ ಸ್ನೇಹಿತರೆ. ಈ ಪ್ರಾಡಕ್ಟ್ಗಳು ಬರೋದಾದರೆ ಇದು ಯಾವ ರೋಗಗಳ ವಿರುದ್ಧ ಬಳಸಬಹುದಾಗಿದೆ ಅಂದರೆ, ಮೊದಲನೇದಾಗಿ ಡೌನಿ ಮಿಲ್ಡ್ಯೂ, ವಿಶೇಷವಾಗಿ ದ್ರಾಕ್ಷಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ. ಆಮೇಲೆ ದಾಳಿಂಬೆಗೆ ಬಹಳ ಮಾರಕವಾದ ರೋಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಇದೆ, ಅದಕ್ಕೆ ಬಳಸಬಹುದು, ಲೇಬಲ್ ರೆಕಮೆಂಡೇಷನ್ ಇರ್ತಕ್ಕಂಥದ್ದು. ಹಾಗೆಯೇ ಭತ್ತದಲ್ಲಿ ಅತಿ ಹೆಚ್ಚು ಬಾಧಿಸಿ ನಷ್ಟ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ ರೋಗಗಳ ವಿರುದ್ಧ ಇದನ್ನು ಬಳಸ್ಬೋದು. ಇದು ಹಾಗೆಯೇ ನೀವು ಈ ಪೌಡರ್ ರೂಪದಲ್ಲಿರೋ ಕಾಪರ್ ಫಂಗಿಸೈಡ್ಸ್ ಯಾವ್ಯಾವ ಬೆಳೆಗಳಲ್ಲಿ ಯಾವ ರೋಗ ಬಳಸ್ತಾ ಇದ್ದೀರಾ ಅಲ್ಲೆಲ್ಲ ಇದನ್ನು ಬಳಸ್ಬೋದಾಗಿದೆ. ಇದು ಬಳಸುವ ಪ್ರಮಾಣ ಹೇಳೋದಾದರೆ ನೋಡಿ, ದೀರ್ಘಾವಧಿ ಬೆಳೆಗಳಲ್ಲಿ ನೀವು ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಇಲ್ಲಿ 1 ಲೀಟ್ರ್ ನೀರಿಗೆ 2.5 ಮಿಲಿ ಅಂತೆ ಬಳಸಬಹುದು. ಈಗ ಅಲ್ಪಾವಧಿ ಬೆಳೆ ಭತ್ತ ಈ ಥರದ ಬೆಳೆಗಳಲ್ಲಿ ಬಳಸುವಾಗ 1 ಲೀಟ್ರ್ ನೀರಿಗೆ 2 ಮಿಲಿ ಅಂತೆ ಶಿಫಾರಸು ಮಾಡಲಾಗಿದೆ. ಹಾಗೆಯೇ ಇನ್ನೊಂದು, ಇದು ಬ್ಲೂ ಲೇಬಲ್ ಇರೋದರಿಂದ ಇದು ಪರಿಸರಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಹಾನಿ ಉಂಟು ಮಾಡೋದಿಲ್ಲ. ಹಾಗೆ ಇದ್ರ ಪ್ಯಾಕಿಂಗು 100 ಮಿಲಿನಲ್ಲಿ ಲಭ್ಯ ಇದೆ, 200 ಮಿಲಿನಲ್ಲಿ ಲಭ್ಯ ಇದೆ, 400 ಮಿಲಿನಲ್ಲಿ ಲಭ್ಯ ಇದೆ, 1 ಲೀಟ್ರ್ ಇದೆ, 5 ಲೀಟ್ರ್ ಇದೆ ಮತ್ತು 10 ಲೀಟ್ರ್ ಇದೆ. ಯಾಕಂದರೆ ಭತ್ತ ಅಥವಾ ದಾಳಿಂಬೆ ದೊಡ್ಡ ತೋಟಗಳಿರುತ್ತಲ್ಲ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಈ ರೀತಿ ಪ್ಯಾಕಿಂಗ್ ಮಾಡಲಾಗಿದೆ ಸ್ನೇಹಿತರೆ. ಐ ಥಿಂಕ್ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಇದು ಉಪಯೋಗ ಆಗುತ್ತೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ
ಪ್ರಶ್ನೆ ಕೇಳುವಾಗ ದಯವಿಟ್ಟು ಬೆಲೆ ಬಗ್ಗೆ ಪ್ರಶ್ನೆ ಕೇಳಬೇಡಿ ಸ್ನೇಹಿತರೆ. ಯಾಕಂದರೆ ಅದರಲ್ಲಿರೋ MRP ನೀವು ಬಾಟ್ಲು ತೊಗೊಂಡೋಗಿ ಗೊತ್ತಾಗುತ್ತೆ, ಅದನ್ನಷ್ಟೇ ನಾನು ಹೇಳ್ಬೋದು. ಮಾರೋ ಬೆಲೆ ಸ್ಥಳದಿಂದ ಸ್ಥಳಕ್ಕೆ, ಡೀಲರಿಂದ ಡೀಲರ್ಗಳಿಗೆ ವ್ಯತ್ಯಾಸ ಇರ್ತದೆ. ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ, ಅದು ಕೊಟ್ಟಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.